ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡರ ಆನೆ ಎನ್ನುವ ದೀರ್ಘಗದ್ಯದಲ್ಲಿ ಬರುವ 4ನೇ ಅಧ್ಯಾಯವನ್ನು ಕುರಿತು ಪಾಠವನ್ನು ಮಾಡಿದ್ದೆ. ಇಂದಿನ ತರಗತಿಯಲ್ಲಿ ನಾವು ಅದೇ ದೀರ್ಘಗದ್ಯದ 5ನೇ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಕಳೆದ ತರಗತಿಯಲ್ಲಿ ಏನು ಆಗಿತ್ತು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಏನು ಮಾಡ್ತೀನಿ ತಿಳಿಸ್ತೀನಿ. ನಾವು 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯದವರೆಗೂ ಕೂಡ ಇಲ್ಲಿವರೆಗೂ ಚರ್ಚೆ ಮಾಡಿದ್ದೀವಿ. ಇಷ್ಟು ಅಧ್ಯಾಯಗಳಲ್ಲಿ ಆ ಕೃಷ್ಣೇಗೌಡರ ಆನೆಯದು ಯಾವ ತಪ್ಪು ಇಲ್ಲದೆ ಹೋದರೂ ಕೂಡ ಮೂಡಿಗೆರೆ ಗ್ರಾಮದ ಜನ ಆ ಕೃಷ್ಣೇಗೌಡರ ಆನೆಯ ಮೇಲೆ ಆರೋಪಗಳನ್ನು ಮಾಡೋದನ್ನು ಏನು ಮಾಡ್ತೀವಿ, ನಾವು ಕಾಣ್ತಾ ಇದ್ದೀವಿ. ಅಂದರೆ ಫಸ್ಟು ನಿರೂಪಕರು, 1ನೇ ಅಧ್ಯಾಯದಲ್ಲಿ ನಿರೂಪಕರು ಗೇರ್ ಬಾಕ್ಸ್ನ ಬಿಚ್ಚಿ ರಿಪೇರಿ ಮಾಡಬೇಕಾದ್ರೆ ದುರ್ಗಪ್ಪ ಬರ್ತಾನೆ ಕೊಡಲಿನ ಕೇಳೋದಕ್ಕೆ. ಆ ಕೊಡಲಿ ಯಾಕೆ ಬೇಕು ಅಂತ ಕೇಳಿದಾಗ ದುರ್ಗಪ್ಪ ಕೊಟ್ಟಂಥ ಕಾರಣ ಕೃಷ್ಣೇಗೌಡರ ಆನೆ ಏನು ಮಾಡಿದೆ, ಮರನ ಬೀಳಿಸಿದೆ ಅಂತ ಅನವಶ್ಯಕವಾಗಿ ಆನೆ ಮೇಲೆ ಏನು ಮಾಡ್ತಾನೆ, ಆಪಾದನೆಯನ್ನು ಮಾಡ್ತಾನೆ. ಇದು ಮೊದಲ ಬಾರಿಗೆ ನಾವು ದುರ್ಗಪ್ಪ ಆನೆ ಮೇಲೆ ಮಾಡಿದಂಥ ಆಪಾದನೆಯನ್ನು ಏನು ಮಾಡ್ತೀವಿ, ಕಾಣುವಂಥದ್ದು. ನಿರೂಪಕರು ಜೊತೆಗೆ ದುರ್ಗಪ್ಪ ಇಬ್ಬರ ಮಾತುಕತೆಯಲ್ಲಿ ದುರ್ಗಪ್ಪ ಆನೆಯನ್ನ ದೂಷಿಸಿ ಆನೆ ಮೇಲೆ ಆರೋಪವನ್ನ ಮಾಡೋದನ್ನ ಏನು ಮಾಡ್ತೀವಿ, ನಾವು ಕಾಣುವಂಥದ್ದು. ಅದಷ್ಟೇ ಅಲ್ಲ, ಇನ್ನು 2ನೇ ಅಧ್ಯಾಯದಲ್ಲಿ ರೆಹಮಾನ್ ಸಾಬಿ ಕೂಡ ಆನೆಯ ಮೇಲೆ ಆರೋಪವನ್ನ ಮಾಡ್ತಾನೆ. ಯಾಕೆ ಅಂದರೆ ತನ್ನ ಪೆಟ್ಟಿ ಅಂಗಡಿಯನ್ನ ಏನು ಮಾಡಿತು, ಈ ಆನೆ ದೂಡಿ ಬೀಳಿಸ್ತು ಅಂತ ಆರೋಪ ಮಾಡ್ತಾನೆ. ಅದ್ರ ಜೊತೆಗೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜನು ಕೂಡ ಈ ಕೃಷ್ಣೇಗೌಡರ ಆನೆಯ ದೆಸೆಯಿಂದ ಕಾಡಿನಲ್ಲಿರ್ತಕ್ಕಂಥ ಇತರ ಕಾಡಾನೆಗಳು ಊರಿಗೆ ಬಂದು ಊರಿನಲ್ಲಿರುವ ಪೈರು ಫಸಲುಗಳನ್ನು ಏನು ಮಾಡ್ತಾ ಇದ್ದಾವೆ, ಅನವಶ್ಯಕವಾಗಿ ಹಾಳು ಮಾಡ್ತಾ ಇದ್ದಾವೆ ಅಂತ ನಾಗರಾಜನು ಕೂಡ ಯಾರ ಮೇಲೆ ಆರೋಪವನ್ನು ಮಾಡ್ತಾನೆ, ಕೃಷ್ಣೇಗೌಡರ ಆನೆ ಮೇಲೆ ಆರೋಪವನ್ನು ಮಾಡ್ತಾನೆ. ಇದ್ರ ಜೊತೆಗೆ 4ನೇ ಅಧ್ಯಾಯದಲ್ಲಿ ಒಬ್ಬ ಲಾರಿ ಡ್ರೈವರ್ನ ಸಾವು ಏನಾಗುತ್ತೆ, ಸಂಭವಿಸುತ್ತೆ. ಈ ಲಾರಿ ಡ್ರೈವರ್ನ ಸಾವಿಗೆ ಅಲ್ಲಿರ್ತಕ್ಕಂಥ ಬೇಲಾಯುಧ ಮತ್ತೆ ಕ್ಲೀನರ್ ಇವರಿಬ್ಬರ ಬೇಜವಾಬ್ದಾರಿತನ ಕಾರಣನೇ ಹೊರತು ಖಂಡಿತ ಕೃಷ್ಣೇಗೌಡರ ಆನೆ ಕಾರಣ ಅಲ್ಲ. ಆದರೆ ಕೊನೆಗೂ ಆ ಸಾವನ್ನ ಯಾರಿಗೆ ಕಟ್ಟಿ ಮಾತಾಡ್ತಾರೆ, ಕೃಷ್ಣೇಗೌಡರ ಆನೆನೇ ಈ ಸಾವಿಗೆ ಕಾರಣ ಅಂತ ಏನು ಮಾಡುವಂಥದ್ದು, ಆ ಆನೆ ಮೇಲೆ ಆರೋಪ ಮಾಡಿ ಮಾತಾಡುವಂಥದ್ದನ್ನ ಇಲ್ಲಿವರೆಗೂ ಏನು ಮಾಡ್ತೀವಿ, ನಾವು ನೋಡ್ತಾ ಬಂದಿದ್ದೀವಿ. ಪ್ರತ್ಯಕ್ಷವಾಗಿ ಆದರೂ ಕೂಡ ಪರೋಕ್ಷವಾಗಿ ಆದರೂ ಕೂಡ ನಾವು ಅಧ್ಯಯನ ಮಾಡಿರುವಂಥ 4 ಅಧ್ಯಾಯದಲ್ಲಿ ಎಲ್ಲೂ ಕೂಡ ಕೃಷ್ಣೇಗೌಡರ ಆನೆಯದು ಯಾವ ತಪ್ಪು ಇಲ್ಲ ಅಂತ ಓದುಗರಾದ ನಮಗೆ ಏನಾಗ್ತಾ ಇದೆ, ಗೊತ್ತಾಗ್ತಾ ಇರುವಂಥದ್ದು. ಜನರ ಮನಸ್ಥಿತಿ ಹೇಗಿರುತ್ತೆ ಅಂತ ಅಂದರೆ, ತಪ್ಪುಗಳನ್ನ ತಾವು ಮಾಡಿ ಅದರ ತಪ್ಪಿನ ಆರೋಪವನ್ನು ಯಾವುದ್ರ ಮೇಲೆ ಹೊರಿಸ್ತಾ ಇದ್ದಾರೆ, ಕೃಷ್ಣೇಗೌಡರ ಆನೆಯ ಮೇಲೆ ಏನು ಮಾಡುವಂಥದ್ದು, ಹೊರಿಸಿ ಮಾತಾಡುವಂಥದ್ದನ್ನು ಇಲ್ಲಿವರೆಗೂ ಏನು ಮಾಡಿದ್ದೀವಿ, ನಾವು ನೋಡ್ತಾ ಬಂದಿರೋದು ನಮಗೆ ಗೊತ್ತೇ ಇದೆ. ಈಗ ನಾನು 5ನೇ ಅಧ್ಯಾಯವನ್ನು ಏನು ಮಾಡ್ತೀನಿ, ಪ್ರಾರಂಭ ಮಾಡ್ತೀನಿ. ನಾನು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರಬೇಕಾದರೆ ಪೋಸ್ಟ್ಮ್ಯಾನ್ ಜಬ್ಬರನ ಲೂನ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಪೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗಝೀನ್ಗಳ ಏಜೆನ್ಸಿಯನ್ನು ಮಾಡುತ್ತಿದ್ದುದರಿಂದ ಅವೆಲ್ಲವನ್ನು ಚೀಲದಲ್ಲಿ ತುಂಬಿ ಹಗಸರ ಕತ್ತೆಯ ಮೇಲೆ ಏರು ಹೊರಿಸುವಂತೆ ಲೂನಾದ 2 ಪಾರ್ಶ್ವಕ್ಕೂ ನೇತು ಹಾಕಿದ್ದ. ತೇಜಸ್ವಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇರುವಂಥದ್ದು, ತೇಜಸ್ವಿಯವರು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು, ಎಲೆಕ್ಟ್ರಿಕ್ ಬಿಲ್ ಅಂದರೆ ವಿದ್ಯುತ್ ಬಿಲ್, ಕರೆಂಟ್ ಬಿಲ್ನ ಕಟ್ಟೋದಿಕ್ಕೆ ಅಂತ ಅಂದ್ಬಿಟ್ಟು ವೆಟರ್ನರಿ ಆಸ್ಪತ್ರೆ ಮುಂಭಾಗ ಏನು ಮಾಡ್ತಾ ಇದ್ರಂತೆ, ಹೋಗ್ತಾ ಇದ್ರಂತೆ. ವೆಟರ್ನರಿ ಆಸ್ಪತ್ರೆ ಅಂದರೆ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವಂಥ ಕೇಂದ್ರ, ಅಂದರೆ ಪಶು ಚಿಕಿತ್ಸಾ ಕೇಂದ್ರವನ್ನು ಏನಂತ ಕರಿತೀವಿ ನಾವು, ವೆಟರ್ನರಿ ಆಸ್ಪತ್ರೆ ಅಂತ ಏನು ಮಾಡುವಂಥದ್ದು, ಕರೆಯುವಂಥದ್ದು. ಆ ವೆಟರ್ನರಿ ಆಸ್ಪತ್ರೆ ಎದುರು ಯಾರು ಹೋಗ್ತಾ ಇದ್ರು, ತೇಜಸ್ವಿಯವರು ಕರೆಂಟ್ ಬಿಲ್ ಕಟ್ಟೋದಕ್ಕೆ ಅಂತ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಪೋಸ್ಟ್ಮ್ಯಾನ್ ಜಬ್ಬರ್, ಪೋಸ್ಟ್ಮ್ಯಾನ್ ಅಂತ ಅಂದರೆ ಆತ ಊರಿಗೆ ಪೋಸ್ಟ್ಗಳನ್ನ, ಅಂಚೆಗಳನ್ನ ಏನು ಮಾಡ್ತಾ ಇದ್ದ, ವಿತರಿಸ್ತಿದ್ದಂಥ ವ್ಯಕ್ತಿ. ಆ ಪೋಸ್ಟ್ಮ್ಯಾನ್ ಜಬ್ಬರನ ಲೂನಾ, ಆತನ ಸ್ಕೂಟರ್ ಅಲ್ಲೇ ದಾರಿ ಬದಿಯಲ್ಲಿ ಏನಾಗಿತ್ತಂತೆ, ವೆಟರ್ನರಿ ಆಸ್ಪತ್ರೆಯ ಮುಂಭಾಗ ಜಬ್ಬರ್ನ ಸ್ಕೂಟರ್ ಏನಾಗಿತ್ತಂತೆ, ನಿಂತಿತ್ತಂತೆ. ಅದನ್ನ ಯಾರು ಗಮನಿಸಿದ್ದಾರೆ, ತೇಜಸ್ವಿಯವರು ಗಮನಿಸಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಪಾತ್ರ. ವೆಟರ್ನರಿ ಪೋಸ್ಟ್ಮ್ಯಾನ್ ಜಬ್ಬರ್ ಅನ್ನೋ ಒಂದು ಕ್ಯಾರೆಕ್ಟರ್ ಬಹಳ ಮುಖ್ಯವಾಗಿರುವಂಥದ್ದು. ಪೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗಝೀನ್ಗಳ ಏಜೆನ್ಸಿಯನ್ನು ಮಾಡುತ್ತಿದ್ದುದರಿಂದ
ಅವನ್ನೆಲ್ಲ ಚೀಲದಲ್ಲಿ ತುಂಬಿ ಅಗಸರ ಕತ್ತೆಯ ಮೇಲೆ ಏರು ಹೊರಿಸುವಂತೆ ಲೂನಾದ ಎರಡೂ ಪಾರ್ಶ್ವಕ್ಕೂ ನೇತು ಹಾಕಿದ್ದ. ಈತ ಕೇಂದ್ರ ಸರ್ಕಾರದ ನೌಕರ ಆಗಿದ್ದ. ಪೋಸ್ಟ್ ಮನೆಗೂ ಏನು ಮಾಡ್ತಾ ಇದ್ದ, ಊರಿಂದ ಊರಿಗೆ ಹಂಚ್ತಾ ಇದ್ದ. ಈತ ಒಂದು ಸ್ಕೂಟರನ್ನು ಇಟ್ಕೊಂಡಿದ್ದ. ಆ ಸ್ಕೂಟರಲ್ಲಿ ಈತ ಊರಿಂದ ಊರಿಗೆ ಏನು ಮಾಡ್ತಾ ಇದ್ದಂಥದ್ದು, ಸಂಚಾರ ಮಾಡ್ತಾ ಇದ್ದಂಥದ್ದು. ಊರಿಂದ ಊರಿಗೆ ಪೋಸ್ಟ್ ಕೊಡೋದ್ರ ಜೊತೆಗೆ ಈತ ಇನ್ಯಾವ ಕೆಲಸವನ್ನ ಮಾಡ್ತಾ ಇದ್ದ ಅಂದರೆ ಪೇಪರ್ಗಳನ್ನ, ಅಂದರೆ ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ ಇದನ್ನೆಲ್ಲ ಏನು ಮಾಡ್ತಾ ಇದ್ದ, ಈತ ಕೊಡೋ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿದ್ದ. ಆ ದಿನಪತ್ರಿಕೆ ಪೇಪರ್ಗಳನ್ನ ಜೊತೆಗೆ ಮ್ಯಾಗ್ಝಿನ್ಗಳನ್ನ, ಅಂದರೆ ಮಂತ್ಲಿ ಮ್ಯಾಗ್ಝಿನ್ಸ್ಗಳು ಬರುತ್ತಲ್ವಾ, ಈ ಸ್ಪರ್ಧಾ ವಿಜೇತ ಆಗಿರ್ಬೋದು, ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಮ್ಯಾಗ್ಝಿನ್ಸ್ಗಳನ್ನ ಏನು ಮಾಡ್ತಾ ಇದ್ದ, ಏಜೆನ್ಸಿಯನ್ನು ಏನು ಮಾಡ್ತಾ ಇದ್ದ, ಪಡ್ಕೊಂಡಿದ್ದ. ಇವನ್ನೆಲ್ಲ ಏನು ಮಾಡಿದ್ದ, ಆತ ಹೊತ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಇವನ್ನೆಲ್ಲ ಒಂದು ಚೀಲದ ಒಳಗಡೆ ಏನು ಮಾಡಿದ್ದ, ತುಂಬಿದ್ದ. ಅಗಸರ ಕತ್ತೆಯ ಮೇಲೆ ಹೇರು ಹೊರಿಸುವಂತೆ, ಅಗಸ ಅಂದರೆ ದೋಬಿ ಅಂತ ಏನು ಮಾಡುವಂಥದ್ದು, ಕರಿವಂಥದ್ದು. ಈ ಅಗಸರು ತಾವು ಒಗದಂಥ ಬಟ್ಟೆಗಳನ್ನೆಲ್ಲ ತಾವು ಹೊತ್ಕೊಂಡು ಬರ್ತಾ ಇರಲಿಲ್ಲ. ಇವರು ಕತ್ತೆಗಳನ್ನ ಏನು ಮಾಡ್ತಾ ಇದ್ರು, ಸಾಗಾಣಿಕೆ ಮಾಡ್ತಾ ಇದ್ರು. ಈ ಕತ್ತೆಗಳ ಮೇಲೆ ಆ ಬಟ್ಟೆಯನ್ನು ಆ ಕಡೆ ಈ ಕಡೆ ಎರಡೂ ಪಾರ್ಶ್ವಕ್ಕೂ ಏನಾಗ್ತಾ ಇದ್ರು, ಕತ್ತೆಯ ಮೇಲೆ ಒರೆಸಿ ಅದನ್ನು ಏನು ಮಾಡ್ತಿದ್ರು, ತಗೊಂಡು ಹೋಗ್ತಾ ಇದ್ರು. ಅದೇ ರೀತಿ ಇಲ್ಲೂ ಕೂಡ ಜಬ್ಬರ್ ಪೋಸ್ಟ್ ಕೊಡೋದ್ರ ಜೊತೆಗೆ ಪೇಪರ್ ಮತ್ತು ಮ್ಯಾಗ್ಝಿನ್ಗಳ ಏಜೆನ್ಸಿಯನ್ನು ತಗೊಂಡಿದ್ದರಿಂದ ಆತ ಊರಿಂದ ಊರಿಗೆ ಈ ಒಂದು ಮ್ಯಾಗ್ಝಿನ್ ಮತ್ತು ಪೇಪರ್ಗಳನ್ನು ಕೊಡೋದಕ್ಕೆ ಏನು ಮಾಡಿದ್ದ ಅಂದರೆ ಚೀಲದ ಒಳಗಡೆ ಅದನ್ನೆಲ್ಲ ತುಂಬಿಕೊಂಡು ಆ ಲೂನಾದ ಎರಡೂ ಪಾರ್ಶ್ವ ಅಂದರೆ ಭಾಗ, ಈ ಕಡೆ ಲೂನಾದ ಎಡಭಾಗಕ್ಕೆ ಸ್ವಲ್ಪ, ಲೂನಾದ ಬಲಭಾಗಕ್ಕೆ ಸ್ವಲ್ಪ ಆ ಮ್ಯಾಗ್ಝಿನ್ಗಳನ್ನ ಮತ್ತು ಆ ಪೇಪರ್ಗಳನ್ನ ಏನು ಮಾಡಿದಂತೆ ನೇತು ಹಾಕಿ ನಿಲ್ಲಿಸಿದಂತೆ. 3 ದಿನದಿಂದ ಪೋಸ್ಟ್ ಕೊಟ್ಟಿರಲಿಲ್ಲ. ಸುಮಾರು 3 ದಿನದಿಂದ ಮನೆಗೂ ಈತ ಊರಿಂದ ಊರಿಗೆ ಏನು ಕೊಡ್ತಾ ಇರಬೇಕು, ಪೋಸ್ಟ್ ಕೊಡ್ತಾ ಇರಬೇಕು. ಪೋಸ್ಟ್ ಪ್ರತಿದಿನ ಏನು ಮಾಡ್ತಾ ಇರಬೇಕು, ಅದನ್ನು ಹಂಚಬೇಕು. ಆದರೆ 3 ದಿನ ಆಗಿದ್ರೂ ತೇಜಸ್ವಿ ಅವ್ರ ಮನೆಗೆ ಏನು ಬಂದೇ ಇರಲಿಲ್ಲ, ಮತ್ತು ಯಾವುದೇ ರೀತಿಯಾದಂಥ ಪೋಸ್ಟ್ಗಳು ಬಂದಿರಲಿಲ್ಲ. ನಮಗೆಲ್ಲ ಚೆನ್ನಾಗಿ ಗೊತ್ತು, ತೇಜಸ್ವಿ ಅವರು ಒಬ್ಬ ಪ್ರಮುಖ ಸಾಹಿತಿಯಾಗಿದ್ದಂಥ ವ್ಯಕ್ತಿ. ಅವರುಗಳಿಗೆ ಅಂಚೆಯಿಂದ ಹಲವಾರು ರೀತಿಯಂಥ ಪತ್ರ ವ್ಯವಹಾರಗಳು ಏನಾಗ್ತಾ ಇತ್ತು, ನಡೀತಾ ಇತ್ತು. ಪ್ರತಿದಿನ ತೇಜಸ್ವಿಯವರಿಗೆ ಏನಾಗ್ತಿತ್ತು, ಪತ್ರಗಳು ಬರ್ತಾ ಇತ್ತು. ಆದರೆ 3 ದಿನದಿಂದ ಈ ಪೋಸ್ಟ್ಮ್ಯಾನ್ ಜಬ್ಬರ್ ತೇಜಸ್ವಿಯವರ ಮನೆಗೆ ಏನನ್ನ ತಗೊಂಡು ಬಂದಿರಲಿಲ್ಲ, ಪತ್ರವನ್ನು ತಗೊಂಡು ಬಂದಿರಲಿಲ್ಲ. ಯಾವಾಗ ಆಕ್ಷೇಪಿಸಿದರು, ಯಾವಾಗ ತೇಜಸ್ವಿಯವರು ಕೇಳಿದ್ರು, ಅಂದರೆ ಇದು ಜಬ್ಬರ್ ಇವತ್ತೇ ಫಸ್ಟ್ ಅಲ್ಲ ಈ ಥರ ಮಾಡಿರುವಂಥದ್ದು, ಹಿಂದೆನೂ ಕೂಡ ಸುಮಾರು ಸರಿ ಏನು ಮಾಡ್ತಾ ಇರಲಿಲ್ಲ, ಪ್ರತಿದಿನ ಪೋಸ್ಟ್ಗಳನ್ನ ತೊಗೊಂಡ್ಬರ್ತಾ ಇರಲಿಲ್ಲ. ಒಂದು ವಾರದ್ದು, 3 ದಿನದ್ದು, 4 ದಿನದ್ದು ಒಂದೇ ಸರಿ ತೊಗೊಬಂದು ಏನು ಮಾಡ್ತಾ ಇದ್ದಂತೆ, ಕೊಟ್ಟು ಬಿಡ್ತಿದ್ದಂತೆ. ಯಾವಾಗ ಆಕ್ಷೇಪ ಮಾಡಿ ಕೇಳಿದ್ರು ಜಬ್ಬರ್ ಬಾಯಲ್ಲಿ ಒಂದು ಮಾತು ಬರ್ತಾ ಇತ್ತಂತೆ, ಯಾವ ಮದುವೆ ಮನೆಗಾಗ್ದ ಸರ್, ನೀವೇನು ಹೋಗೋದಿಲ್ಲ, ಏನಿಲ್ಲ, ಅವನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ. ಯಾವಾಗ ಪ್ರಶ್ನೆ ಮಾಡಿದ್ರು ಜಬ್ಬರ್ ಬಾಯಿಗೆ ಬರ್ತಿದ್ದಂಥ ಉತ್ತರ ಏನು ಅಂತ ಅಂದರೆ, ನಿಮ್ಗಂತ ಇಂಪಾರ್ಟೆಂಟ್ ಪತ್ರವೇನು ಬರಲ್ಲ ಬಿಡಿ ಸರ್, ಯಾರೋ ಮದುವೆಗೆ ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಪತ್ರನ ಕಳಿಸಿದ್ದಾರೆ. ನೀವೇನು ಯಾವ ಮದುವೆಗೂ ಹೋಗಿರೋದನ್ನ ನಾನು ಇದುವರೆಗೂ ನೋಡೇ ಇಲ್ಲ. ನೀವು ಯಾವ ಮದುವೆಗಳಿಗೂ ಏನು ಮಾಡಲ್ಲ, ಹೋಗಲ್ಲ. ಆ ಮದುವೆ ಪತ್ರಗಳನ್ನ ನಿಮಗೆ ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಅಂತ ತುಂಬ ಅಸಡ್ಡೆಯಿಂದ, ಬೇಜವಾಬ್ದಾರಿತನದಿಂದ ತೇಜಸ್ವಿಯವರಿಗೆ ಏನು ಮಾಡ್ತಾ ಇದ್ದಂತೆ, ಯಾವಾಗಲೂ ಉತ್ತರವನ್ನು ಕೊಡ್ತಾ ಇದ್ದಂತೆ. ವೆಟರ್ನರಿ ಆಸ್ಪತ್ರೆಯ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತಾನಂತ ಬಂದ. ವೆಟರ್ನರಿ ಆಸ್ಪತ್ರೆ ಎದುರು ತೇಜಸ್ವಿಯವರನ್ನ ಯಾರು ನೋಡ್ತಾನೆ, ಜಬ್ಬರ್ ನೋಡ್ತಾನೆ. ನೋಡಿದ ತಕ್ಷಣನೇ ಕುಂಟುತ್ತಾ ತೇಜಸ್ವಿಯವರ ಬಳಿಗೆ ಯಾರು ಬರ್ತಾ ಇದ್ದಾನಂತೆ, ಜಬ್ಬರ್ ಬರ್ತಾ ಇದ್ದಾನಂತೆ. ಜಬ್ಬರ್ ಲೈನ್ಮ್ಯಾನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ. ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ. 16 ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪ್ರವರಿಯಾಗಿ ಇದ್ದುದರಿಂದ ಇವನ ಸಂಬಳ 60 ರೂಪಾಯಿ. ಜಬ್ಬರ್ನ ಯಾರಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ ಅಂದರೆ, 4ನೇ ಅಧ್ಯಾಯದಲ್ಲಿ ದುರ್ಗಪ್ಪನ ಕಷ್ಟ ಕಾರ್ಪಣ್ಯಗಳೇನು ಅಂತ ನಾವು ತಿಳ್ಕೊಂಡಿದ್ವಿ. ಅವ್ನು ಲೈನ್ಮ್ಯಾನ್ ಕೆಲಸ ಮಾಡಿ ಅವನಿಗೆ ಜೀವನದ ಮೇಲೆ ಏನು ಉಂಟಾಗ್ಬಿಟ್ಟಿತ್ತು, ಜಿಗುಪ್ಸೆ ಉಂಟಾಗಿತ್ತು. ಇಲ್ಲಿ ದುರ್ಗಪ್ಪನ ರೀತಿಯಲ್ಲಿ ಯಾರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದ, ಜಬ್ಬರ್ ಕೂಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದ. ಹೆಸರಿಗೆ ಮಾತ್ರ ಇವನು ಸೆಂಟ್ರಲ್ ಗೌರ್ಮೆಂಟ್ನ ನೌಕರ, ಅಂದರೆ ಕೇಂದ್ರ ಸರ್ಕಾರದ ನೌಕರ. ನಮಗೆಲ್ಲ ಚೆನ್ನಾಗಿ ಗೊತ್ತು, ಪೋಸ್ಟಲ್ ಡಿಪಾರ್ಟ್ಮೆಂಟು ಯಾವುದರ ಅಧೀನದಲ್ಲಿದೆ ಅಂತ ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು. ಇವನು ಹೆಸರು
ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ನೌಕರನಾಗಿದ್ದ. 16 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ರೂ ಕೂಡ ಇವನ ಕೆಲಸ ಇನ್ನೂ ಟೆಂಪ್ರವರಿಯಾಗಿ ಇತ್ತು, ಇನ್ನು ತಾತ್ಕಾಲಿಕವಾಗಿ ಇದ್ದೇ ಹೊರತು ಇವನನ್ನ ಕಾಯಂ ನೌಕರನನ್ನಾಗಿ ಯಾವುದು ಮಾಡ್ಕೊಂಡಿರಲಿಲ್ಲ, ಕೇಂದ್ರ ಸರ್ಕಾರ ಮಾಡ್ಕೊಂಡಿರಲಿಲ್ಲ. ಇವನು 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ, ಇವನಿಗೆ ಕಾಯಂ ಇನ್ನೂ ಕೆಲಸ ಆಗಿರಲಿಲ್ಲ. ಅದಕ್ಕೆ ಇವನ ಸಂಬಳ ಪ್ರತಿ ತಿಂಗಳು ಕೇವಲ ಎಷ್ಟು ಬರ್ತಾ ಇತ್ತು ಅಂದರೆ ಕೇವಲ 60 ರೂಪಾಯಿ ಮಾತ್ರ ಜಬ್ಬರನಿಗೆ ಏನಿತ್ತಂತೆ, ಸಂಬಳ ಇತ್ತಂತೆ. ಈ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ 108 ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವವಲ್ಲೆಲ್ಲ ಚಂದಾದಾರರನ್ನು ಮಾಡಲು ಪ್ರಯತ್ನಿಸುತ್ತಿದ್ದ. ಇವನು ಅಂದ್ಕೊಂಡಿರ್ಬೋದು, ಇವನು ಪೋಸ್ಟ್ ಮ್ಯಾನ್ ಆಗಿದ್ರೂ ಕೂಡ ಯಾಕೆ ಪೇಪರು ಮ್ಯಾಗಝಿನ್ಸ್ಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ. ಇವನಿಗೆ ಕೇವಲ 60 ರೂಪಾಯಿ ಮಾತ್ರ ಸಂಬಳ ಇದ್ದದ್ರಿಂದ ಆ ಸಂಬಳದಲ್ಲಿ ಇವನು ತನ್ನ ಜೀವನವನ್ನ, ಹೊಟ್ಟೆ ಹೊರೆ ಅಂತ ಅಂದ್ರೆ ಜೀವನವನ್ನ ಸಾಗಿಸೋದಕ್ಕೆ ಪಾಪ ಯಾರ ಕೈಲಾಗ್ತಾ ಇರಲಿಲ್ಲ, ಜಬ್ಬರ್ ಕೈಲಾಗ್ತಾ ಇರಲಿಲ್ಲ. ಜೀವನವನ್ನ ನಡೆಸಬೇಕಾಗಿರೋದು ಅನಿವಾರ್ಯತೆ ಇದ್ದದ್ರಿಂದ ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ ಹಲವು ಪತ್ರಿಕೆಗಳ, ಹಲವು ಮ್ಯಾಗಝಿನ್ಸ್ಗಳ ಏಜೆನ್ಸಿಯನ್ನ ತಗೊಂಡು ತಾನು ಪೋಸ್ಟ್ ಕೊಡೋದಕ್ಕೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಆ ಮನೆ ಅವ್ರು ಇರ್ತಾರಲ್ಲ ಅವರನ್ನೆಲ್ಲ ಓಲೈಸ್ತಿದ್ದ. ಈ ಪತ್ರಿಕೆ ಚೆನ್ನಾಗಿದೆ, ಈ ಮ್ಯಾಗಝಿನ್ ಚೆನ್ನಾಗಿದೆ, ನೀವು ಚಂದಾದಾರರಾಗಿ ಅಂದರೆ 3 ತಿಂಗಳ ಚಂದಾದಾರರು, 6 ತಿಂಗಳ ಚಂದಾದಾರರು, ವರ್ಷದ ಚಂದಾದಾರರು ಅಂತ ಹೇಳಲ್ವಾ. ಯಾಕೆಂದರೆ ಪ್ರತಿದಿನ ಪೇಪರ್ನ ಕೊಂಡ್ಕೊಳ್ಳೋದ್ರಿಂದ ಜಾಸ್ತಿ ಹಣ ಖರ್ಚಾಗುತ್ತೆ. ಆದರೆ 3 ತಿಂಗಳು, 6 ತಿಂಗಳು, ವರ್ಷದ ಚಂದಾದಾರರಾದರೆ ಆ ಹಣ ಸ್ವಲ್ಪ ಏನಾಗುತ್ತೆ, ನಮಗೆ ಕಡಿಮೆ ಬೀಳುತ್ತೆ. ಈ ರೀತಿ ಪೇಪರ್ ಮತ್ತು ಮ್ಯಾಗಝಿನ್ಸ್ಗಳ ಚಂದಾದಾರರನ್ನು ಮಾಡೋದಕ್ಕೆ ಪಾಪ ಯಾರು ಪ್ರಯತ್ನ ಪಡ್ತಾ ಇದ್ದಂತೆ, ಜಬ್ಬರ್ ಪ್ರಯತ್ನ ಪಡ್ತಾ ಇದ್ದಂತೆ. ಇಲ್ಲಿ ಹೇಳ್ತಿರೋ ಮಾಹಿತಿ ಏನು ಅಂತ ಅಂದರೆ, ಜಬ್ಬರು ಕೇಂದ್ರ ಸರ್ಕಾರದ ನೌಕರನಾಗಿದ್ದ. ಆತ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಆತನ ಕೆಲಸ ಕಾಯಂ ಆಗ್ತಿರ್ಲಿಲ್ಲ. ಅದಕ್ಕೆ ಆತನಿಗೆ ಕೇವಲ ಎಷ್ಟು ಸಂಬಳ ಸಿಗ್ತಾ ಇತ್ತು ತಿಂಗಳಿಗೆ ಅಂದರೆ 60 ರೂಪಾಯಿ ಮಾತ್ರ ಸಿಗ್ತಾ ಇತ್ತು. ಆ 60 ರೂಪಾಯಿಯಿಂದ ಅವನಿಗೆ ಜೀವನವನ್ನು ಸಾಗಿಸೋದು ಏನಾಗ್ತಾ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಅವನು ಹಲವು ಪತ್ರಿಕೆಗಳ ಮತ್ತು ಮ್ಯಾಗಝಿನ್ಸ್ಗಳ ಏಜೆನ್ಸಿಯನ್ನು ತಗೊಂಡು ಪೋಸ್ಟ್ ಕೊಡೋದಕ್ಕೆ ಮನೆಗೆ ಹೋಗೋದ್ರ ಜೊತೆಗೆ ಆ ಮನೆಯವರನ್ನು ಈ ಪತ್ರಿಕೆ ಮ್ಯಾಗಝಿನ್ಸ್ಗಳ ಚಂದಾದಾರರನ್ನಾಗಿ ಮಾಡೋದಕ್ಕೆ ಪಾಪ ಸತತವಾಗಿ ಯಾರು ಪ್ರಯತ್ನ ಪಡ್ತಾ ಇದ್ದ, ಈ ಜಬ್ಬರ್ ಏನು ಮಾಡ್ತಾ ಇದ್ದಂತೆ, ಪ್ರಯತ್ನವನ್ನು ಪಡ್ತಾ ಇದ್ದ. ಪೋಸ್ಟಿನ ಜೊತೆಗೆ ಮ್ಯಾಗಝಿನ್ಗಳ ಕಥೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು. ಒಂದು ಕಡೆ ಪೋಸ್ಟನ್ನು ಜೋಳಿಗೆ ಅಂದರೆ ಬ್ಯಾಗ್ ಒಳಗಡೆ ಹಾಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡು ಹೋಗಬೇಕಿತ್ತು. ಆ ಪೋಸ್ಟ್ಗಳ ಕಂತೆ ಜಾಸ್ತಿ ತೂಕ ಇರಲಿಲ್ಲ. ಆದರೆ ಈ ಪತ್ರಿಕೆ ಮತ್ತು ಮ್ಯಾಗಝಿನ್ಸ್ಗಳು ಏನಾಗಿತ್ತು, ತುಂಬ ಭಾರವಾಗಿತ್ತು. ಪಾಪ ವಿಧಿ ಇಲ್ಲದೆ ಅದನ್ನು ಕೂಡ ಹೊತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಪ ಯಾರು ತಿರುಗಾಡಬೇಕಾಗಿತ್ತು, ಜಬ್ಬರ್ ತಿರುಗಬೇಕಾಗಿತ್ತು. ಅದು ಎಷ್ಟು ದೂರ, ದಿನ 18 ಕಿಲೋಮೀಟರ್ ಹೋಗಿ ಬರಬೇಕಿತ್ತು. ಅದು ಎಷ್ಟು ದೂರ ಪಾಪ ಆತ ನಡ್ಕೊಂಡು ಹೋಗಬೇಕಾಗಿತ್ತು, ದಿನ 18 ಕಿಲೋಮೀಟರ್ ಹೋಗಿ 18 ಕಿಲೋಮೀಟರ್ ಏನು ಮಾಡಬೇಕಾಗಿತ್ತು, ವಾಪಸ್ಸು ಬರಬೇಕಾಗಿತ್ತಂತೆ. ಇದೆಲ್ಲನೂ ಕೂಡ ಪಾಪ ಅವನು ನಡ್ಕೊಂಡೇ ಮಾಡ್ತಾ ಇದ್ದ. ನಾನೊಮ್ಮೆ ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಎಂದರೂ 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯ. ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ದರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು ಎಂದು ಹೇಳಿದೆ. ತೇಜಸ್ವಿಯವರು ಹೊಸದಾಗಿ ಒಂದು ಕ್ಯಾಲ್ಕುಲೇಟರ್ ತಗೊಂಡ್ರಂತೆ. ಆ ಕ್ಯಾಲ್ಕುಲೇಟರ್ನಲ್ಲಿ ಈ ಜಬ್ಬರ್ ಪ್ರತಿದಿನ ಎಷ್ಟು ಕಿಲೋಮೀಟರ್ ನಡೀತಿದ್ದ ಅನ್ನೋದನ್ನ ಲೆಕ್ಕ ಹಾಕಿದ್ರಂತೆ. ಒಟ್ಟು 12 ವರ್ಷಕ್ಕೆ ಅವನು ಎಷ್ಟು ಕಿಲೋಮೀಟರ್ ನಡೆದಿದ್ದಾನೆ ಅಂದರೆ 2 ಲಕ್ಷ ಕಿಲೋಮೀಟರ್ಗಳಷ್ಟು ಏನು ಮಾಡಿದ್ದಾನೆ ಪಾಪ, ನಡೆದಿರುವಂಥದ್ದು. ಆಗ ತೇಜಸ್ವಿ ಅವರು ಅವನಿಗೆ ಕುಚೇಷ್ಟೆ ಮಾಡೋ ರೀತಿಗೆ ಹೇಳ್ತಾರೆ, ನಿನ್ನ ಮೂಗಿನ ನೇರಕ್ಕೆ ನೀನು ಉದ್ದಕ್ಕೂ ನಡ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಇಷ್ಟರಲ್ಲಿ ನೀನು ಭೂಮಂಡಲವನ್ನೇ ಏನು ಮಾಡ್ಬೋದಾಗಿತ್ತು, ಒಂದು ಸಾರಿ ಸುತ್ಕೊಂಡು ಬರ್ಬೋದಾಗಿತ್ತು. ಅಷ್ಟು ನೀನು ಏನು ಮಾಡಿದ್ಯಾ, ನಡೆದಿದ್ಯಾ ಅಂತ ಹೇಳ್ತಾರಂತೆ. ಈ ಮಾತನ್ನ ಕೇಳಿದ ತಕ್ಷಣನೇ ಜಬ್ಬರ್ನ ಮುಖ ಹಿಂಜಿಕೊಂಡು ತನ್ನನ್ನು ಈ ದುರ್ದೆಸೆಯಲ್ಲಿಟ್ಟಿರುವ ಕೇಂದ್ರ ಸರ್ಕಾರವನ್ನು, ಪ್ರಧಾನಮಂತ್ರಿಗಳನ್ನು ಶಪಿಸಿದ. ಈ ಮಾತನ್ನ ಕೇಳಿದ ತಕ್ಷಣನೇ ಜಬ್ಬರ್ಗೆ ಏನೋ ಒಂದು ರೀತಿಯಾದಂಥ ಕೋಪ ಬರುತ್ತೆ. ತನ್ನನ್ನು ಇನ್ನೂ ಕೂಡ ಟೆಂಪ್ರವರಿಯಾಗಿ ಇಟ್ಟಿರುವಂಥ ಸೆಂಟ್ರಲ್ ಗೌರ್ಮೆಂಟ್ನ ಮತ್ತು ಪ್ರಧಾನಮಂತ್ರಿಯನ್ನ ಮನಸಾರೆ ಯಾರು ಬೈಕೋತಾ ಇದ್ದಾನೆ, ಇಲ್ಲಿ ಜಬ್ಬರ್ ಬೈಕೋತಾ ಇರುವಂಥದ್ದು. ಇಲ್ಲಿ ನಮಗೆ ಜಬ್ಬರ್ ಬಗ್ಗೆ ಮಾಹಿತಿನ ಯಾರು ಕೊಡ್ತಾ ಇದ್ದಾರೆ, ತೇಜಸ್ವಿ ಅವರು ಕೊಡ್ತಾ ಇದ್ದಾರೆ. ತೇಜಸ್ವಿ ಅವರ ಕಣ್ಣಿಗೆ ಜಬ್ಬರ್ ಎಲ್ಲಿ ಕಾಣಿಸ್ಕೋತಾನೆ ಅಂದರೆ ವೆಟರ್ನರಿ ಆಸ್ಪತ್ರೆ ಮುಂಭಾಗ ಕಾಣಿಸ್ಕೋತಾನೆ. ಈಗ ನಮಗೆ ಜಬ್ಬರ್ ಯಾರು, ಏನು, ಎತ್ತ, ಅಥವಾ ಏನು ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಯಾರು ಮಾಹಿತಿನ ಕೊಡುವಂಥದ್ದು, ತೇಜಸ್ವಿ ಕೊಡುವಂಥದ್ದು. ಮುಂದುವರೆದು ಹೇಳ್ತಾರೆ, ಮೂಡಿಗೆರೆಯಂಥ ಕುಗ್ರ
ಕುಗ್ರಾಮ ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್ ಎಕ್ಸ್ಚೇಂಜ್, ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹೋದರು. ಮೂಡಿಗೆರೆ ಗ್ರಾಮ ಕುಗ್ರಾಮ. ಅಷ್ಟು ಕುಗ್ರಾಮ ಆಗಿತ್ತು ಅಂದರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂಥ ಗ್ರಾಮವನ್ನು ನಾವೇನಂತ ಕರಿತೀವಿ? ಕುಗ್ರಾಮ ಅಂತ ಕರಿತೀವಿ. ಆದರೆ ಇತ್ತೀಚೆಗೆ ಅದು ಏನಾಗ್ತಾ ಇದೆ? ಆಧುನೀಕರಣಗೊಳ್ಳುತ್ತಾ ಇದ್ದ ಹಾಗೇನೆ ಟೆಲಿಫೋನ್ ಎಕ್ಸ್ಚೇಂಜ್ ಅಂದರೆ ಫೋನ್ ಕನೆಕ್ಷನ್ ಕೂಡ, ವಿದ್ಯುತ್ ಅಂದರೆ ಕರೆಂಟ್ ಕನೆಕ್ಷನ್ ಎಲ್ಲ ಬಂದ ಹಾಗೆ ಮೂಡಿಗೆರೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು ಅಂಚೆ ತಂತಿ ಇಲಾಖೆಯವರು ಕೂಡ ತಮ್ಮ ಸೇವೆಯನ್ನು ಯಾವ ಗ್ರಾಮದಲ್ಲಿ ವಿಸ್ತರಿಸಿದ್ರಂತೆ? ಮೂಡಿಗೆರೆ ಗ್ರಾಮದಲ್ಲಿ ವಿಸ್ತರಿಸಿದ್ರಂತೆ. ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕಿದರು. ಅಂದರೆ ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿ ಇಲ್ಲೆಲ್ಲೂ ಕೂಡ ಪೋಸ್ಟ್ ಆಫೀಸ್ ಇರಲಿಲ್ಲ, ಕೇವಲ ಒಂದು ಕೆಂಪು ಬಣ್ಣದ ಪೋಸ್ಟ್ ಬಾಕ್ಸ್ ಇದ್ದುದನ್ನು ಏನು ಮಾಡ್ತೀವಿ? ಕಾಣುವಂಥದ್ದು. ಅವ್ರು ಏನು ಮಾಡಿದ್ರು ಅಂದರೆ ಹ್ಯಾಂಡ್ ಪೋಸ್ಟ್ ಮತ್ತು ಬಿದ್ರಳ್ಳಿನಲ್ಲಿ ಪೋಸ್ಟ್ ಆಫೀಸನ್ನು ತೆರೆದಿರಲಿಲ್ಲ. ಆ ಪೋಸ್ಟ್ ಆಫೀಸರು ಬಂದು ಅವರು ಏನು ಮಾಡಿದ್ರು ಅಂದರೆ ಒಂದು ಕೆಂಪು ಬಣ್ಣದ ಪೋಸ್ಟ್ ಬಾಕ್ಸ್ಗಳನ್ನು ಏನು ಮಾಡಿದ್ರಂತೆ? ನೇತು ಹಾಕಿದ್ರಂತೆ. ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕುವುದು ಕಡಿಮೆ ಖರ್ಚಲ್ಲವೇ? ಒಂದನ್ನು ತಿಳ್ಕೊಳ್ಳಿ, ಮೂಡಿಗೆರೆ ಗ್ರಾಮದಲ್ಲಿ ಮಾತ್ರ ಪೋಸ್ಟ್ ಆಫೀಸ್ ಇತ್ತು, ಆದರೆ ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿನಲ್ಲಿ ಪೋಸ್ಟ್ ಆಫೀಸ್ ಇರಲಿಲ್ಲ. ಕೇವಲ ಒಂದೊಂದು ಕೆಂಪು ಬಣ್ಣದ ಪೋಸ್ಟ್ ಬಾಕ್ಸ್ಗಳನ್ನು ಏನು ಮಾಡಿದ್ರು? ಆ ಗ್ರಾಮದಲ್ಲಿ ನೇತು ಹಾಕಿದ್ರು. ಯಾಕೆ ಅಂತ ಅಂದರೆ ಪೋಸ್ಟ್ ಆಫೀಸನ್ನು ತೆರಿಬೇಕು ಅಂದರೆ ತುಂಬ ಜಾಸ್ತಿ ಖರ್ಚಾಗುತ್ತೆ. ಅಂದರೆ ಆ ಪೋಸ್ಟ್ ಆಫೀಸಿಗೆ ಒಬ್ಬ ಅಧಿಕಾರಿಯನ್ನು ನೇಮಿಸಬೇಕು, ಒಬ್ಬ ಪೋಸ್ಟ್ ಮಾಸ್ಟರನ್ನು ನೇಮಿಸಬೇಕು, ಜೊತೆಗೆ ಗುಮಾಸ್ತರನ್ನು ನೇಮಿಸಬೇಕು. ಇದೆಲ್ಲ ತುಂಬ ಖರ್ಚು. ಆಮೇಲೆ ಕಟ್ಟಡವನ್ನು ಬಾಡಿಗೆಗೆ ತಗೋಬೇಕು. ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೊರೆಯಾಗ್ತಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿದೆ? ಆ ಊರುಗಳಲ್ಲಿ ಪೋಸ್ಟ್ ಆಫೀಸನ್ನು ತೆರೆಯೋದ್ರ ಬದಲು ಒಂದು ಕೆಂಪು ಬಣ್ಣದ ಪೋಸ್ಟ್ ಬಾಕ್ಸ್ಗಳನ್ನ ಏನು ಮಾಡಿತ್ತಂತೆ? ನೇತು ಹಾಕಿತ್ತಂತೆ. ಪೋಸ್ಟ್ ಆಫೀಸ್ನ ತೆರೆಯೋದ್ರಿಂದ ಏನಾಗ್ತಾ ಇತ್ತು? ಜಾಸ್ತಿ ಖರ್ಚಾಗ್ತಾ ಇತ್ತು. ಆದರೆ ಈ ಪೋಸ್ಟ್ ಬಾಕ್ಸ್ಗಳನ್ನ ನೇತು ಹಾಕಿರೋದ್ರಿಂದ ಖರ್ಚೆಲ್ಲ ಏನಾಗೋಗಿದೆ? ಕೇಂದ್ರ ಸರ್ಕಾರಕ್ಕೆ ಕಡಿಮೆ ಆಗಿರುವಂಥದ್ದು. ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವ ಎಂದರೆ ಪೋಸ್ಟ್ಮನ್ ಜಬ್ಬರ್ ಸಾಹೇಬ. ಈ ವಿಸ್ತರಣೆಯಿಂದ ಲಾಭ ಯಾರಿಗಾಯಿತು? ಕೇಂದ್ರ ಸರ್ಕಾರಕ್ಕಾಯಿತು. ಆದರೆ ಈ ವಿಸ್ತರಣೆಯಿಂದ ನಿಜವಾಗ್ಲೂ ತೊಂದರೆಗೆ ಸಿಕ್ಕಾಕೊಂಡಂಥ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ಜಬ್ಬರ್ ಅಂತ ತೇಜಸ್ವಿ ಅವರು ಹೇಳ್ತಾ ಇರುವಂಥದ್ದು. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡಬೇಕಾಗಿತ್ತು. ಅವ್ರಿಗಾದಂಥ ಸಮಸ್ಯೆ ಏನು ಅಂತ ಅಂದರೆ ಪ್ರತಿದಿನ ಪ್ರತಿ ಗ್ರಾಮಕ್ಕೂ ಬಂದಿರುವಂಥ ಪೋಸ್ಟ್ಗಳನ್ನ ತಲುಪಿಸೋದ್ರ ಜೊತೆಗೆ ಆ ಗ್ರಾಮಕ್ಕೆ ಪೋಸ್ಟ್ ಬರದೇ ಇದ್ರೂ ಕೂಡ ಆ ಗ್ರಾಮದಲ್ಲಿ ಇದ್ದಂಥ ಪೋಸ್ಟ್ ಬಾಕ್ಸ್ ಎಲ್ಲಿ ನೇತಾಕಿದ್ರೋ ಅಲ್ಲಿವರೆಗೂ ಹೋಗಿ ಪೋಸ್ಟ್ ಬಾಕ್ಸನ್ನು ತೆರೆದು ಅದರೊಳಗಡೆ ಪತ್ರಗಳಿದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಕಸ್ಮಾತ್ ಪತ್ರ ಏನಾದರೂ ಆ ಪೋಸ್ಟ್ ಬಾಕ್ಸಲ್ಲಿ ಇತ್ತು ಅಂದರೆ ಆ ಪತ್ರಗಳನ್ನೆಲ್ಲ ತಗೊಂಡು ಹೆಡ್ ಆಫೀಸಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದ್ದು ಯಾರ ಕರ್ತವ್ಯವಾಗಿತ್ತು ಇಲ್ಲಿ ಅಂದರೆ ಜಬ್ಬರ್ ಕರ್ತವ್ಯವಾಗಿತ್ತು. ಅಂದರೆ ಆ ಊರಿಗೆ ಒಂದು ಪೋಸ್ಟ್ಗಳು ಬರದೇ ಇದ್ರೂ ಕೂಡ ಆತ ಪೋಸ್ಟ್ ಬಾಕ್ಸ್ ಹತ್ರಕ್ಕೆ ಏನು ಮಾಡಬೇಕಾಗಿತ್ತು? ಹೋಗಲೇಬೇಕಾಗಿತ್ತು. ಪೋಸ್ಟ್ ಇತ್ತು ಅಂತ ಅಂದರೆ ಹೆಡ್ ಆಫೀಸಿಗೆ ಏನು ಮಾಡಬೇಕಾಗಿತ್ತು? ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಇದಿಷ್ಟು ಯಾರ ಒಂದು ಕೆಲಸ ಆಗಿತ್ತು? ಜಬ್ಬರ್ನ ಕೆಲಸ ಆಗಿತ್ತು. ಊರೂರಿಗೆ ಏನು ಮಾಡಬೇಕಾಗಿತ್ತು? ಆತ ಈ ಥರ ಸುತ್ತುತ್ತಾ ಇರಬೇಕಾಗಿತ್ತು. ಇದರಿಂದ ಸಮಸ್ಯೆಗೆ ಯಾರು ಸಿಗಾಕೋತಾನೆ? ಜಬ್ಬರ್ ಸಿಗಾಕೊಳ್ಳುವಂಥದ್ದು. ನಡೆದಾಗಲಿ ಸೈಕಲಿನಲ್ಲಾಗಲಿ ತಿರುಗಲಾರದೆ ಸೋತು ಹೋದ ಅವನು ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೋಪೆಡ್ ತಗೊಂಡ. ನಡ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ, ಸೈಕಲ್ ತೊಳ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಆತ ಏನು ಮಾಡ್ದ ಅಂದರೆ ಒಂದು ಸೆಕೆಂಡ್ ಹ್ಯಾಂಡ್ ಅಂದರೆ ಪ್ರಥಮವಾಗಿ ಪರ್ಚೇಸ್ ಮಾಡಿರುವಂಥದ್ದಲ್ಲ, ಆಲ್ರೆಡಿ ಓಡಿಸಿ ನಿಲ್ಲಿಸಿರುವಂಥ ಗಾಡಿಯನ್ನು ಸೆಕೆಂಡ್ ಹ್ಯಾಂಡಲ್ ಅಂತ ಕರಿತೀವಿ. ಆ ಸೆಕೆಂಡ್ ಹ್ಯಾಂಡಲ್ ಲೂನಾ ಮೋಪೆಡ್ ಅಂದರೆ ಯಂತ್ರಚಾಲಿತ ವಾಹನವನ್ನು ಯಾರು ಕೊಂಡ್ಕೋತಾನೆ? ಜಬ್ಬರ್ ಕೊಂಡ್ಕೋತಾನೆ. ಊರಿಂದ ಊರಿಗೆ ಹೋಗಬೇಕಾಗಿತ್ತು ಪೋಸ್ಟ್ ಕೊಡೋದಕ್ಕೆ, ಅದರ ಜೊತೆಗೆ ಮ್ಯಾಗಝಿನ್ಸ್ಗಳು ಏಜೆನ್ಸಿಯನ್ನು ಹೊತ್ಕೊಂಡು ಹೋಗೋದಕ್ಕೆ ಆಗ್ದೇನೆ ಆತ ಒಂದು ಸೆಕೆಂಡ್ ಹ್ಯಾಂಡ್ ಲೂನವನ್ನು ಏನು ಮಾಡ್ತಾನಂತೆ? ಕೊಂಡ್ಕೋತಾನಂತೆ. ಅದು ಅವನಿಗೆ ಲೂನಾ ಕೊಳ್ಳಲು ಸಾಲ ಕೊಡುವ ಸ್ಕೀಮ್ ಬಂದಿದ್ದರಿಂದ ಅದು ಕೂಡ ಅವನಿಗೆ ಸ್ವಂತ ಹಣದಿಂದ ತಗೊಳಕ್ಕಾಗಲಿಲ್ಲ. ಲೂನಾ ತೆಗೆದುಕೊಳ್ಳೋದಕ್ಕೆ ಸಾಲ ಕೊಡುವ ಸ್ಕೀಮ್ ಬಂದಿತ್ತಲ್ಲ, ಆ ಸ್ಕೀಮಲ್ಲಿ ಅವನು ಏನು ಮಾಡ್ದ? ಈ ರೀತಿಯಾದಂಥ ಉಪಯೋಗವನ್ನು ಪಡ್ಕೊಂಡು ಆ ಸ್ಕೀಮಲ್ಲಿ ಹಣವನ್ನು ಇಟ್ಕೊಂಡು ಆ ಹಣದಿಂದ ಇವನು ಏನು ಮಾಡ್ತಾನೆ? ಒಂದು ಸ್ಕೂಟರನ್ನು ಏನು ಮಾಡ್ತಾನೆ? ತಗೋತಾನೆ.
ಮೂಡಿಗೆರೆಯಿಂದ ಬಿದಿರಹಳ್ಳಿವರೆಗೆ ಇಳಿಜಾರೇ ಇದ್ದುದರಿಂದ ಲೂನಾ ಸ್ಟಾರ್ಟ್ ಮಾಡದೆ ಮೇಲೆ ಕುಳಿತು ಸದ್ದಿಲ್ಲದೆ ಅವನು ಬಿದಿರಹಳ್ಳಿ ತಲುಪಿಬಿಡುತ್ತಿದ್ದ. ಮೂಡಿಗೆರೆ ತುಂಬ ಎತ್ತರವಾದ ಪ್ರದೇಶದಲ್ಲಿತ್ತು, ಬಿದಿರಹಳ್ಳಿ ತುಂಬ ಇಳಿಜಾರಿನಲ್ಲಿತ್ತು. ಈತ ಮೂಡಿಗೆರೆಯಿಂದ ಬಿದಿರಹಳ್ಳಿಗೆ ಹೋಗ್ಬೇಕಾದ್ರೆ ತುಂಬ ಖುಷಿಯಿಂದ ಹೋಗ್ತಾ ಇದ್ದ. ಯಾಕೆ ಅಂತ ಅಂದರೆ ಆತ ಲೂನವನ್ನ ಸ್ಟಾರ್ಟೇ ಮಾಡ್ತಾ ಇರಲಿಲ್ಲ. ಮೂಡಿಗೆರೆ ಗ್ರಾಮದಲ್ಲಿ ಕುತ್ಕೊಂಡ್ರೆ ಇಳಿಜಾರೇ ಇದ್ದದ್ರಿಂದ ಆ ಲೂನ ಏನು ಮಾಡ್ತಾ ಇತ್ತು, ಸದ್ದಿಲ್ಲದೆ ಯಾವ ಗ್ರಾಮವನ್ನು ಹೋಗಿ ತಲುಪಿಡ್ತಾ ಇತ್ತು, ಬಿದಿರಹಳ್ಳಿ ಗ್ರಾಮವನ್ನು ಹೋಗಿ ತಲುಪಿಡ್ತಾ ಇತ್ತಂತೆ. ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತಿದೆ ಎಂದು ಅವನು ತಿಳಿದಿದ್ದ. ಇದರಿಂದ ಅವನು ತುಂಬಾನೇ ಖುಷಿ ಪಟ್ಟಿದ್ದ. ಏಕೆ ಅಂತ ಅಂದರೆ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ತಾನೇ ಪೆಟ್ರೋಲ್ ಖರ್ಚಾಗೋದು. ಗಾಡಿ ಸ್ಟಾರ್ಟೇ ಆಗದೆ ಹೋದ್ರೆ ಏನಾಗಲ್ಲ, ಪೆಟ್ರೋಲೇ ಖರ್ಚಾಗಲ್ಲ ಅಂತ ಯಾರು ಖುಷಿ ಪಡ್ತಾ ಇದ್ದ, ಇಲ್ಲಿ ಜಬ್ಬರ್ ಖುಷಿ ಪಡ್ತಾ ಇದ್ದಂತೆ. ಆದರೆ ವಾಪಸ್ ಹೋಗುತ್ತಾ ಅವನನ್ನು ಅವನ ಪುಸ್ತಕದ ಹೊರೆಯನ್ನು ಹೊತ್ತ ಲೂನ ಮೂಡಿಗೆರೆಯವರೆಗೂ ಇದ್ದ ಉಪ್ಪಿನಲ್ಲಿ ಕಿರ್ರೋ ಎಂದು ರಸ್ತೆಯನ್ನು ಪರಚುವಂತೆ ಕೂಗುತ್ತಾ ಹೋಗುವಾಗ ಬರುವಾಗ ಉಳಿಸಿದ್ದ ಪೆಟ್ರೋಲ್ ಅಷ್ಟನ್ನು ಕುಡಿದು ಬಿಡುತ್ತದೆ ಎನ್ನುವುದು ಅವನಿಗೆ ಅಂದಾಜಿರಲಿಲ್ಲ. ಬರಬೇಕಾದ್ರೆ ತುಂಬ ಖುಷಿಯಿಂದ ಬರ್ತಾ ಇದ್ದ, ಪೆಟ್ರೋಲ್ ಉಳಿತಾಯ ಆಗ್ತಾ ಇದೆ ಅಂತ. ಆದರೆ ಹೋಗ್ಬೇಕಾದ್ರೆ ತುಂಬ ಎತ್ತರದಲ್ಲಿ ಇದ್ದುದರಿಂದ ಆ ಕಡೆಯಿಂದ ಬರಬೇಕಾದ್ರೆ ಉಳಿತಾಯ ಆಗಿರುವಂಥ ಪೆಟ್ರೋಲು ಈ ಕಡೆಯಿಂದ ಖಾಲಿಯಾಗುತ್ತೆ ಅನ್ನೋ ಒಂದು ಪರಿಜ್ಞಾನ ಪಾಪ ಇಲ್ಲಿ ಯಾರಿಗೆ ಇರಲಿಲ್ಲ. ಯಾರಿಗೆ ಅಂದರೆ ಜಬ್ಬರ್ಗೆ ಏನಾಗಿರಲಿಲ್ಲ, ಇರಲಿಲ್ಲ. ತುಂಬ ಎತ್ತರವಾದದಲ್ಲಿ ಮೂಡಿಗೆರೆ ಗ್ರಾಮ ಇತ್ತು. ಅದ್ರ ಜೊತೆಗೆ ಆ ಲೂನಾದಲ್ಲಿ ಏನನ್ನ ಹಾಕೊಂಡಿರ್ತಾನೆ, ಆ ಪೇಪರ್ ಮತ್ತು ಮ್ಯಾಗ್ಝಿನ್ಸ್ಗಳ ಕಟ್ಟನ್ನು ಹಾಕೊಂಡಿರ್ತಾನೆ, ಅದು ತುಂಬ ಭಾರ ಇರುತ್ತೆ. ಈ ಕಡೆಯಿಂದ ಬರಬೇಕಾದ್ರೆ ಉಳಿಸಿರುವಂಥ ಪೆಟ್ರೋಲ್ ಎಲ್ಲ ಆ ಕಡೆಯಿಂದ ಹೋಗಬೇಕಾದ್ರೆ ಏನಾಗ್ತಾ ಹೋಗ್ತಿತ್ತು, ಸಂಪೂರ್ಣವಾಗಿ ಖಾಲಿ ಆಗ್ತಾ ಹೋಗ್ತಿತ್ತು. ಇದ್ರ ಬಗ್ಗೆ ಯಾರಿಗೆ ಪರಿಜ್ಞಾನನೇ ಇರಲಿಲ್ಲ, ಜಬ್ಬರ್ನಿಗೆ ಪರಿಜ್ಞಾನವೇ ಇರಲಿಲ್ಲ. ನಿಮಗೆ ಇದನ್ನ ಏನು ಮಾಡ್ತಾರೆ, 4 ಅಂಕದ ಪ್ರಶ್ನೆಗಳಿಗೆ ಏನು ಮಾಡುವಂಥದ್ದು, ಕೇಳುವಂಥದ್ದು. ಜಬ್ಬರ್ನ ತೊಂದರೆಗಳು ಏನು, ಆತನ ಸಮಸ್ಯೆಗಳು ಏನು ಅಂತ ಕೇಳಿದಾಗ ನೀವೇನು ಮಾಡಬೇಕು, ಇಲ್ಲಿ ಬರೀಬೇಕಾಗುತ್ತೆ. ಜಬ್ಬರ್ ಹೆಸರಿಗಷ್ಟೇ ಕೇಂದ್ರ ಸರ್ಕಾರದ ನೌಕರನಾಗಿರ್ತಾನೆ. ಆತ 16 ವರ್ಷ ಕೆಲಸ ಮಾಡಿದ್ರು ಕೂಡ ಆತನ ಸಂಬಳ ಏನಾಗಿರುತ್ತೆ, ಕೇವಲ 60 ರೂಪಾಯಿ ಆಗಿರುತ್ತೆ. ಏಕೆಂದರೆ ಅವನು ಕಾಯಂ ನೌಕರ ಆಗಿರಲಿಲ್ಲ. ಇನ್ನು ಟೆಂಪ್ರವರಿಯಾಗಿ ಏನು ಮಾಡ್ತಿದ್ದ, ಆತ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಈ ದುಡ್ಡಿಂದ ತನ್ನ ಜೀವನವನ್ನು ಸಾಗಿಸೋದಕ್ಕೆ ಆಗದೇನೆ ಆತ ಏನು ಮಾಡ್ತಾನೆ, ಮ್ಯಾಗ್ಝಿನ್ಸ್ ಮತ್ತು ಪೇಪರ್ಗಳ ಏಜೆನ್ಸಿಯನ್ನು ಏನು ಮಾಡ್ತಾನೆ, ತಗೋತಾನೆ. ತಾನು ಪೋಸ್ಟ್ ಕೊಡೋದಕ್ಕೆ ಹೋಗುವಂಥ ಮನೆಗಳಲ್ಲೂ ಕೂಡ ಆ ಮ್ಯಾಗ್ಝಿನ್ ಮತ್ತು ಪೇಪರ್ಗಳನ್ನು ಕೊಂಡ್ಕೊಳ್ಳಿ ಅಂತ ಚಂದಾದಾರರನ್ನ ಮಾಡ್ಕೊಳ್ಳೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇರ್ತಾನೆ, ಜಬ್ಬರ್ ಪ್ರಯತ್ನ ಪಡ್ತಾ ಇರ್ತಾನೆ. ಅದಷ್ಟೇ ಅಲ್ಲ, ಆತ ಒಂದು ಸಮಸ್ಯೆಗೆ ಸಿಕ್ಕಾಕೋತಾನೆ. ಕೇಂದ್ರ ಸರ್ಕಾರ ಎಲ್ಲ ಕಡೆ ಪೋಸ್ಟ್ ಬಾಕ್ಸ್ಗಳನ್ನ ನೇತಾಕೋದು ತುಂಬ ಸುಲಭದ ಕೆಲಸ. ಪೋಸ್ಟ್ ಆಫೀಸ್ನ ತೆರಿಬೇಕು ಅಂದರೆ ನಮಗೆ ಜಾಸ್ತಿ ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ಮೂಡಿಗೆರೆನಲ್ಲಿ ಪೋಸ್ಟ್ ಆಫೀಸ್ನ ತೆರೀತಾರೆ. ಆದರೆ ಹ್ಯಾಂಡ್ ಪೋಸ್ಟ್ ಬಿದ್ದುಗಳಿಂದ ಒಂದೊಂದು ಕೆಂಪು ಬಣ್ಣದ ಪೋಸ್ಟ್ ಬಾಕ್ಸನ್ನು ಏನು ಮಾಡಿರ್ತಾರೆ, ನೇತು ಹಾಕಿರ್ತಾರೆ. ಇದರಿಂದ ಸಮಸ್ಯೆಗೆ ಸಿಕ್ಕಾಕೊಂಡವನು ಯಾರು ಅಂದರೆ ಜಬ್ಬರ್. ಆತ ಪೋಸ್ಟ್ ಕೊಡೋದಕ್ಕೆ ಗ್ರಾಮಗಳಿಗೆ ಹೋಗೋದ್ರ ಜೊತೆಗೆ ಎಲ್ಲೆಲ್ಲಿ ಪೋಸ್ಟ್ ಬಾಕ್ಸನ್ನು ನೇತು ಹಾಕಿದ್ರೋ ಆ ಜಾಗದ ಬಳಿ ಹೋಗಿ ಪೋಸ್ಟ್ ಇದೆಯಾ ಇಲ್ವಾ ಆ ಬಾಕ್ಸ್ ಒಳಗಡೆ ಅಂತ ಪರಿಶೀಲನೆ ಮಾಡಿ, ಪೋಸ್ಟ್ ಇತ್ತು ಅಂದರೆ ಅದನ್ನು ಹೆಡ್ ಆಫೀಸಿಗೆ ಯಾರು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು, ಜಬ್ಬರ್ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಇದಿಷ್ಟು ಯಾರ ತೊಂದರೆಗಳು ಅಂತ ಅಂದರೆ ಜಬ್ಬರ್ನ ತೊಂದರೆಗಳು. ಇದಿಷ್ಟನ್ನು ನಮಗೆ ವಿವರಿಸ್ತಾ ಇರೋದು ಯಾರು ಅಂತಂದರೆ ತೇಜಸ್ವಿ ಅವರು ಏನು ಮಾಡ್ತಾರೆ, ಇದಿಷ್ಟನ್ನು ನಮಗೆ ವಿವರಿಸ್ತಾ ಇರ್ತಾರೆ. ಆಮೇಲೆ ತೇಜಸ್ವಿ ಅವರು ಏನನ್ನ ಹೇಳ್ತಾ ಹೋಗ್ತಾರೆ ಅಂತಂದರೆ, ಈಗ ನಮಗೆ ಜಬ್ಬರ್ ಯಾರು, ಏನು, ಎಂತ ಅವ್ರು ಮಾಡ್ತಿದ್ದಂಥ ಕೆಲಸ ಕಾರ್ಯಗಳು ಏನೇನು ಅನ್ನೋದನ್ನ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಅವರು ಜಬ್ಬರ್ ಜೊತೆ ಹೇಗೆ ಮಾತುಕತೆಯನ್ನು ಮಾಡ್ತಾರೆ ಅನ್ನೋದನ್ನ ಹೇಳುವಂಥದ್ದು. ವೆಟರ್ನರಿ ಆಸ್ಪತ್ರೆ ಎದುರು ಕುಂಟುತ್ತಾ ಅವನು ನನ್ನತ್ತ ನಡೆದು ಬಂದಾಗ, ಏನಯ್ಯ ಜಬ್ಬರ್, 4 ದಿನದಿಂದ ನಿನ್ನ ಮುಖಾನೇ ನೋಡಲಿಲ್ಲವಲ್ಲೋ ಎಂದು ಕೇಳಿದೆ. ತೇಜಸ್ವಿ ಅವರು ಹೇಳ್ತಾ ಇದ್ದಾರೆ, ಕರೆಂಟ್ ಬಿಲ್ ಕಟ್ಟಕ್ಕೆ ತೇಜಸ್ವಿ ಅವರು ಏನು ಮಾಡ್ತಾ ಇದ್ರು, ವೆಟರ್ನರಿ ಆಸ್ಪತ್ರೆ ಮುಂದೆ ಹೋಗ್ತಾ ಇದ್ರು. ಜಬ್ಬರ್ನ ಒಂದು ಸ್ಕೂಟರ್ ವೆಟರ್ನರಿ ಆಸ್ಪತ್ರೆ ಮುಂದೆ ನಿಂತಿರೋದನ್ನ ನೋಡ್ಬಿಟ್ಟು ಯಾರು ಬರ್ತಾರೆ, ಅಲ್ಲಿಗೆ ತೇಜಸ್ವಿ ಬರ್ತಾರೆ. ತೇಜಸ್ವಿ ಅವರನ್ನ ನೋಡ್ತಿದ್ದ ಹಾಗೇನೆ ಜಬ್ಬರ್ ಏನು ಮಾಡ್ತಾ ಇದ್ದಾನೆ, ಕುಂಟುತ್ತಾ ಬರ್ತಾ ಇದ್ದಾನೆ. ಆಗ ತೇಜಸ್ವಿ ಅವರು ಜಬ್ಬರ್ನ ಮಾತಾಡಿಸಿದಾಗ, ಏನಯ್ಯ ಜಬ್ಬರ್, 4 ದಿನದಿಂದ ನಿನ್ನ ಮುಖಾನೇ ನೋಡೋದಿಲ್ಲ, ಏನಪ್ಪ ಪ್ರತಿದಿನ ಪೋಸ್ಟ್ ತಗೊಂಡು ಮನೆಗೆ ಬಂದ್ಬಿಡ್ತಾ ಇದ್ದಲ್ಲ, 4 ದಿನ ನಿನ್ನ ಮುಖಾನೇ ನೋಡಿಲ್ಲ, ಏನಾಯ್ತು, ಏನು ಸಮಾಚಾರ ಅಂತ ಯಾರು ಕೇಳ್ತಾರೆ, ನಿರೂಪಕರು ಕೇಳಿ ಬಂದದ್ದು. ಆಗ ಜಬ್ಬರ್ ಹೇಳ್ತಾನೆ, ಹ್ಯಾಂಡ್ ಪೋಸ್ಟಿನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಇಂಜೆಕ್ಷನ್ ತಗೋಬೇಕಾಗಿದೆ ಎಂದ. ಜಬ್ಬರ್ 4 ದಿನದ ಪೋಸ್ಟಿನ ಕಂತೆಯನ್ನ ನಿರೂಪಕರ ಕೈಗೆ ಏನು
ಮಾಡ್ತಾನೆ, ಕೊಡ್ತಾನೆ. ಏನು ಸರ್ 4 ದಿನದಿಂದ ನಾನು ಯಾಕೆ ಪೋಸ್ಟ್ ಕೊಟ್ಟಿಲ್ಲ ಅಂತ ಅಂದರೆ, ಹ್ಯಾಂಡ್ ಪೋಸ್ಟಲ್ಲಿ ಒಂದು ಪೋಸ್ಟ್ ಡೆಲಿವರಿ ಮಾಡೋದಕ್ಕೆ ಅಂತ ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಂದು ನಾಯಿ ಏನು ಮಾಡ್ಬಿಡ್ತು, ನನಗೆ ಕಚ್ಚಿಬಿಟ್ಟಿದೆ. ನಾಯಿ ಕಚ್ಚಿರೋದ್ರಿಂದ ನಾನು ಅಸಡ್ಡೆ ಮಾಡೋ ಹಾಗಿಲ್ಲ, ಈಗ ನಾನು ಇಂಜೆಕ್ಷನ್ನ ಏನು ಮಾಡಬೇಕಾಗಿದೆ, ತಗೋಬೇಕಾಗಿದೆ ಅಂತ ತನ್ನ ಕಷ್ಟವನ್ನು ಹೇಳ್ಬೋದಾ 4 ದಿನದ ಪೋಸ್ಟಿನ ಕಂತೆನ ತಗೊಂಡು ಯಾರ ಕೈಗೆ ಕೊಡ್ತಾ ಇದ್ದಾನೆ, ನಿರೂಪಕರ ಕೈಗೆ ಏನು ಮಾಡಿದ್ನಂತೆ, ಕೊಟ್ಟನಂತೆ. ಆಗತ್ತೆ ನಿರೂಪಕರು ಹೇಳ್ತಾರೆ, ಅಲ್ಲಯ್ಯ ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಎಂದು ಗದರುವ ಧ್ವನಿಯಲ್ಲಿ ನಿರೂಪಕರು ಯಾರನ್ನ ಕೇಳ್ತಾರೆ, ಜಬ್ಬರ್ನ ಕೇಳ್ತಾರೆ. ಅಲ್ಲಯ್ಯ ನಾಯಿ ಕಚ್ಚಿದ್ದು ನಿನಗೆ ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ನನಗೆ ಪೋಸ್ಟ್ ಡೆಲಿವರಿ ಮಾಡದೇ ಇರೋದಕ್ಕೂ ಏನು ಸಂಬಂಧ? ಈ ಪೋಸ್ಟ್ಗಳನ್ನೆಲ್ಲ ಜೋಳಿಗೆ ಅಂದರೆ ಬ್ಯಾಗ್ ಅಂತ ಆ ಜೋಳಿಗೆನಲ್ಲಿ ಹಾಕ್ಕೊಂಡು ಈ ರೀತಿ ಏನು ಮಾಡ್ತಾ ಇದೆಯಾ, ತಿರ್ಗಾಡ್ತಾ ಇದೆಯಲ್ಲ, ಇದು ಸರಿನಾ ಅಂತ ಸ್ವಲ್ಪ ಗದರೋ ರೀತಿ ಯಾರು ಕೇಳ್ತಾರೆ, ತೇಜಸ್ವಿಯವರು ಯಾರನ್ನ ಕೇಳುವಂಥದ್ದು, ಜಬ್ಬರ್. ಯಾಕೆಂದ್ರೆ ಮೊದಲಿಂದ ಸರಿಯಾಗಿ ಪೋಸ್ಟನ್ನ ಯಾರಿಗೆ ಡೆಲಿವರಿ ಮಾಡ್ತಾ ಇರಲಿಲ್ಲ, ತೇಜಸ್ವಿಯವ್ರಿಗೆ ಡೆಲಿವರಿ ಮಾಡ್ತಾ ಇರಲಿಲ್ಲ. ಆ ಕೋಪದಿಂದಾನೇ ತೇಜಸ್ವಿಯವರು ಈ ರೀತಿ ಗದರುವ ರೀತಿಯಲ್ಲಿ ಯಾರನ್ನ ಕೇಳಿದ್ರು, ಜಬ್ಬರ್ನ ಕೇಳ್ತಾರೆ. ಜಬ್ಬರ್ನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲ ಎಂದೆನಿಸಿತು. ಜಬ್ಬರ್ ಅನ್ಕೋತಾನೆ ಮನಸ್ಸಲ್ಲೇನೆ, ನಾನು ಕುಂಟುತ್ತಾ ಬಂದ್ರು ಈ ಮನುಷ್ಯ ಯಾಕೆ ಕುಂಟ್ತಾ ಇದೆಯಾ, ನೀನು ಕುಂಟೋದಕ್ಕೆ ಕಾರಣ ಏನು, ಓ ಇದಕ್ಕೆ ನಾಯಿ ಕಚ್ಚಿರೋದಕ್ಕೆ ನೀನು ಕುಂಟ್ತಾ ಇದೆಯಾ ಅಂತ ನನ್ನನ್ನು ಈತ ವಿಚಾರಿಸ್ಕೊಳ್ದೇನೆ ಈ ರೀತಿ ಗದರ್ತಾ ಇದ್ದಾರಲ್ಲ ಅಂತ ಅವನು ಏನು ಮಾಡ್ತಾ ಇದ್ದಾನೆ, ಮನಸ್ಸಿನಲ್ಲೇನೆ ಆಲೋಚನೆ ಮಾಡ್ತಾ ಇದ್ದಾನೆ. ನಾನು ಕುಂಟಿದ್ದು ಕೂಡ ಈ ನಿರೂಪಕರಲ್ಲಿ ಸ್ವಲ್ಪನೂ ಕೂಡ ಮರುಕ ಅನ್ನೋದು ಏನಾಗಿಲ್ಲ ನನ್ನ ಮೇಲೆ ಹುಟ್ಟಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಏನ್ ಮಾಡ್ತೀರಾ ಸರ್, ಹುಚ್ಚುನಾಯಿ ಹೆಚ್ಚಾಗಿ ಇದ್ಬದ್ದವರಿಗೆಲ್ಲ ಕಚ್ಬಿಟ್ಟಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ, ಅದಕ್ಕೆ ಕೇಳಿಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ ಹೇಳ್ತಾ ಇದ್ದಾನೆ. ಏನ್ ಮಾಡ್ತೀರಾ ಸರ್, ಮೂಡಿಗೆರೆ ಗ್ರಾಮದಲ್ಲಿ ಹುಚ್ಚುನಾಯಿಗಳ ಸಂಖ್ಯೆ ಏನಾಗೋಗಿದೆ, ತುಂಬ ಜಾಸ್ತಿ ಆಗೋಗಿದೆ. ಸಿಕ್ಕ ಜನಗಳಿಗೆಲ್ಲ ಈ ನಾಯಿಗಳು ಏನು ಮಾಡಿಬಿಟ್ಟಿದ್ದಾವೆ, ಕಚ್ಚಿಬಿಟ್ಟಿದ್ದಾವೆ. ನಾಯಿ ಕಚ್ಚಿದ್ರಿಂದ ನಾನು ಇಂಜೆಕ್ಷನ್ ತಗೋಬೇಕು ಅಂತ ನಮ್ಮೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಏನು ಮಾಡಿದ್ದೆ, ನಾನು ಹೋಗಿದ್ದೆ. ನಮ್ಮೂರಿನ ಆಸ್ಪತ್ರೆಯಲ್ಲಿ ಹುಚ್ಚು ನಾಯಿಯ ಕಡಿತಕ್ಕೆ ಕೊಡುವಂಥ ಇಂಜೆಕ್ಷನ್ಗಳೆಲ್ಲ ಏನಾಗೋಗಿದೆ, ಖಾಲಿ ಆಗೋಗಿದೆಯಂತೆ. ಅದಕ್ಕೆ ಈ ಇಂಜೆಕ್ಷನ್ನ ನಾನು ಹುಡುಕೊಂಡು ಚಿಕ್ಕಮಗಳೂರುವರೆಗೂ ಕೂಡ ಏನು ಮಾಡಿದ್ದೆ, ಹೋಗಿದ್ದೆ. ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಚಿಕ್ಕಮಗಳೂರಲ್ಲೂ ಕೂಡ ಈ ರೀತಿಯಾದಂಥ ನಾಯಿಗೆ ಕೊಡುವ ಇಂಜೆಕ್ಷನ್ ಏನಾಗೋಗಿದೆಯಂತೆ, ಅಲ್ಲೂ ಖಾಲಿ ಆಗೋಗಿದೆಯಂತೆ. ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದರು, ಅದಕ್ಕೆ ಈ ಕಡೆ ಬಂದೆ. ಯಾರೋ ಹೇಳಿದ್ರು ಸರ್ ನನಗೆ, ಚಿಕ್ಕಮಗಳೂರು ಹೋಗಿದ್ದೆ, ಅಲ್ಲೂ ಖಾಲಿ ಆಗೋಗಿದೆ, ಮೂಡಿಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲೂ ಖಾಲಿ ಆಗೋಗಿದೆ ಅಂತ ಹೇಳಿದ್ದಕ್ಕೆ ಯಾರೋ ನನಗೆ ಹೇಳಿದ್ರು ವೆಟರ್ನರಿ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇದೆ, ಹೋಗಿ ತಗೋ ಅಂತ. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ವೆಟರ್ನರಿ ಆಸ್ಪತ್ರೆಗೆ ನಾನು ಬಂದಿದ್ದೀನಿ ಅಂತ ಪಾಪ ತನಗೆ ಆದಂಥ ಕಷ್ಟವನ್ನು ಇಲ್ಲಿ ಯಾರು ವಿವರಿಸ್ತಾ ಇದ್ದಾನೆ, ಜಬ್ಬರ್ ನಿರೂಪಕರಿಗೆ ಏನು ಮಾಡ್ತಾ ಇದ್ದಾನೆ, ವಿವರಿಸ್ತಾ ಇರುವಂಥದ್ದು. ಜಬ್ಬರ್ಗೆ ಹ್ಯಾಂಡ್ ಪೋಸ್ಟ್ಗಳಿಗೆ ಏನು ಕಚ್ಚಿತ್ತು, ಒಂದು ನಾಯಿ ಕಚ್ಚಿತ್ತು ಅಂತ ಹೇಳ್ತಿರುವಂಥದ್ದು. ಪೋಸ್ಟ್ ಕೊಡೋದಕ್ಕೆ ಹೋದರೆ ಎಲ್ಲರ ಮನೆ ಮುಂದೆನೂ 4 ನಾಯಿ ಮಲಗಿರ್ತಾವೆ. ಅದ್ಯಾವ ಕಳ್ಳರನ್ನ ಕಾದ್ಕೊಂಡು ಮಲಗಿರ್ತಾವೋ ಏನೋ. ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ನೋಡಿ. ನನಗೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ. ಅದಕ್ಕೆ ನಾನು ಹುಚ್ಚು ನಾಯೋ ಅಲ್ವೋ ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊತೀನಿ. ಜಬ್ಬರ್ ಹೇಳ್ತಾ ಇದ್ದಾನೆ, ಪೋಸ್ಟ್ ಕೊಡೋದಕ್ಕೆ ನಾನು ಮನೆಗೆ ಹೋಗಬೇಕಾಗುತ್ತೆ ಸರ್. ನಾನು ಗೇಟ್ ಓಪನ್ ಮಾಡ್ಕೊಂಡು ಮನೆಗೆ ಹೋದ ತಕ್ಷಣನೇ ಆ ಮನೆ ಒಳಗಡೆ ಇರ್ತಕ್ಕಂಥ ನಾಯಿಗಳೆಲ್ಲ ಏನು ಮಾಡ್ತಾವೆ, ಬೊಗಳ್ಕೊಂಡು ಹೊರಗಡೆ ಬರ್ತಾವೆ. ಅದು ಯಾವ ಕಳ್ಳರನ್ನ ಕಾಯ್ಕೊಂಡು ಆ ನಾಯಿಗಳು ಮಲಗಿರ್ತಾವೋ ನನಗಂತೂ ಗೊತ್ತಿಲ್ಲ. ವರ್ಷದಲ್ಲಿ ಒಂದಲ್ಲ ಒಂದು ನಾಯಿ ನನಗೆ ಕಚ್ಚುತ್ತೆ ಅಂತ ಯಾರು ಹೇಳ್ತಾ ಇದ್ದಾನೆ, ಜಬ್ಬರ್ ಹೇಳ್ತಾ ಇರುವಂಥದ್ದು. ಈ ಮೂಡಿಗೆರೆ ಗ್ರಾಮ, ಈ ಚಿಕ್ಕಮಗಳೂರು ಗ್ರಾಮಗಳಲ್ಲಿ ಎಸ್ಟೇಟ್ಗಳು ಜಾಸ್ತಿ ಇರುತ್ತೆ ಅಂತ ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತು. ಈ ಎಸ್ಟೇಟ್ಗಳಲ್ಲಿ ಮನೆಗಳನ್ನ ಮಾಡ್ಕೊಂಡಿರ್ತಾರೆ ತಮ್ಮ ರಕ್ಷಣೆಗಾಗಿ, ಇಲ್ಲ ತಾವು ಸಾಕುವಂಥ ಪ್ರಾಣಿಗಳ ರಕ್ಷಣೆಗಾಗಿ ಅಲ್ಲಿ ನಾಯಿಗಳನ್ನ ಏನು ಮಾಡುವಂಥದ್ದು, ಸಾಕೊಂಡಿರುವಂಥದ್ದು. ಪ್ರತಿ ಮನೆಯಲ್ಲೂ ಕೂಡ ಕನಿಷ್ಠ ಪಕ್ಷ 1 ರಿಂದ 3-4 ನಾಯಿಗಳನ್ನಾದರೂ ಕೂಡ ಏನು ಮಾಡಿರ್ತಾರೆ, ಸಾಕೊಂಡಿರ್ತಾರೆ. ಜಬ್ಬರ್ ಪೋಸ್ಟ್ ಕೊಡೋದಕ್ಕೆ ಹೋಗ್ತಾ ಇರ್ತಾನೆ. ಆಗ ಪ್ರತಿ ಮನೆಯಲ್ಲೂ 3-4 ನಾಯಿಗಳಿರುತ್ತೆ. ಆ ನಾಯಿಗಳು ಅದು ಯಾವ ಕಳ್ಳ ಬರ್ತಾನೆ ಅಂತ ಆ ರೀತಿ ಕಾಯ್ಕೊಂಡು ಬಂದಿರ್ತಾವೋ ನನಗಂತೂ ಗೊತ್ತಿಲ್ಲ
ಸರ್. ವರ್ಷದಲ್ಲಿ ಒಂದಲ್ಲ ಒಂದು ನಾಯಿಗಳಲ್ಲಿ ಏನು ಮಾಡ್ತಾ ಇರ್ತೀನಿ, ನಾನು ಕಚ್ಚಿಸ್ಕೊತಾ ಇರ್ತೀನಿ. ಹುಚ್ಚು ಬಂದ ಮೇಲೆ ಅಂದರೆ ನಾಯಿ ಕಡಿತದಿಂದ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ರೇಬಿಸ್ ಕಾಯಿಲೆ ಅನ್ನೋದೇನಾಗುತ್ತೆ ಬರುತ್ತೆ. ಆ ಕಾಯಿಲೆ ಬಂದಮೇಲೆ ಅದು ಔಷಧಿನೇ ಇಲ್ವಂತೆ. ನನಗೆ ಕಡ್ದಿರೋದು ಹುಚ್ಚು ನಾಯಿನೋ ಅಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಅದು ಹುಚ್ಚು ನಾಯೋ ಹೌದೋ ಅದು ನನಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ನಾಯಿ ಏನಾಗಿದೆ, ನನಗೆ ಕಚ್ಚಿದೆ. ನಾನು ಹೊಟ್ಟೆಗೆ 14 ಇಂಜೆಕ್ಷನನ್ನು ಏನು ಮಾಡಬೇಕು, ಇವಾಗ ತಗೋಬೇಕಾಗಿದೆ. ಆ ಇಂಜೆಕ್ಷನ್ನ ತಗೊಳ್ಳೋದಕ್ಕೇನೆ ನಾನು ಇಷ್ಟೆಲ್ಲ ಪರದಾಡ್ತಾ ಇದ್ದೀನಿ ಅಂತ ಯಾರು ಹೇಳ್ತಾ ಇದ್ದಾನೆ, ಜಬ್ಬರ್ ಹೇಳ್ತಾ ಇದ್ದಾನೆ. ಜಬ್ಬರ್ಗೆ ಹ್ಯಾಂಡ್ ಪೋಸ್ಟ್ ಬಳಿ ಏನಾಗಿದೆ, ಒಂದು ನಾಯಿ ಕಚ್ಚಿದೆ. ಆ ನಾಯಿಗೆ ಇಂಜೆಕ್ಷನ್ನ ಪಡ್ಕೊಳ್ಳೋದಕ್ಕೆ ಆತ ಮೂಡಿಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ಏನು ಮಾಡಿದ್ದಾನೆ, ಹೋಗಿದ್ದಾನೆ. ಆದರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನಾಗೋಗಿದೆ, ಆಲ್ರೆಡಿ ಇಂಜೆಕ್ಷನ್ ಖಾಲಿ ಆಗೋಗಿದೆ. ನೀವು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಲ್ರೆಡಿ ಇಂಜೆಕ್ಷನ್ ಖಾಲಿ ಆಗೋಗಿದೆ ಅಂತ ಅಂದರೆ ಮೂಡಿಗೆರೆ ಗ್ರಾಮದಲ್ಲಿ ಅದೆಷ್ಟು ಮಂದಿಗಳಿಗೆ ಪ್ರತಿದಿನ ನಾಯಿ ಕಚ್ತಾವೆ ಅನ್ನೋದೇನಾಗುತ್ತೆ ನಮಗೆ ಗೊತ್ತಾಗುವಂಥದ್ದು. ಅಷ್ಟೇ ಅಲ್ಲ, ಅವನು ಇಂಜೆಕ್ಷನ್ ಖಾಲಿಯಾಗಿದೆ ಅಂತ ಚಿಕ್ಕಮಂಗ್ಳೂರ್ವರೆಗೂ ಏನು ಮಾಡಿದ್ದಾನೆ, ಹುಡಿಕೊಂಡು ಹೋಗಿದ್ದಾನೆ. ಚಿಕ್ಕಮಂಗ್ಳೂರಲ್ಲೂ ಕೂಡ ಏನಾಗಿದೆ, ನಾಯಿ ಕಡಿತಕ್ಕೆ ಕೊಡುವಂಥ ಇಂಜೆಕ್ಷನ್ನು ಅಲ್ಲೂ ಖಾಲಿಯಾಗೋಗಿದೆ. ವಿಪರ್ಯಾಸ ಏನು ಅಂದರೆ ಈ ಭಾಗದಲ್ಲೆಲ್ಲ ನಾಯಿಗಳ ಸಂಖ್ಯೆ ಜಾಸ್ತಿ ಇದೆ. ಬೀದಿ ನಾಯಿಗಳು, ಮನೆಯಲ್ಲಿ ಸಾಕುವಂಥ ನಾಯಿಗಳು ಜಾಸ್ತಿ ಇರೋದ್ರಿಂದ ಪ್ರಾಣಿಗಳಿಗೆ ಮನುಷ್ಯರಿಗೆ ಕಚ್ಚುವ ಸಂಖ್ಯೆನೂ ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನಾಯಿ ಕಚ್ಚಿದ ಮೇಲೆ ನಾವು ಇಮಿಡಿಯೇಟಾಗಿ ಏನು ಮಾಡಬೇಕಾಗುತ್ತೆ, ಇಂಜೆಕ್ಷನನ್ನು ತಗೋಬೇಕಾಗುತ್ತೆ. ಮೊದಲೆಲ್ಲ ತುಂಬ ವರ್ಷಗಳ ಹಿಂದೆ ನಾಯಿ ಕಡಿತಕ್ಕೆ ಒಕ್ಕಳಿನ ಸುತ್ತ 14 ಇಂಜೆಕ್ಷನನ್ನು ಏನು ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಾಗಿದೆ. ಜಬ್ಬರ್ ಬಾಯಲ್ಲೂ ಕೇಳ್ತೀವಿ, ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸ್ಕೋತೀನಿ. ಅದು ಹುಚ್ಚುನಾಯಿ ಹೌದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಪ್ರತಿ ವರ್ಷ ಹೊಟ್ಟೆಗೆ 14 ಇಂಜೆಕ್ಷನನ್ನು ನಾನು ಹಾಕಿಸ್ಕೋತೀನಿ ಅಂತ ಯಾರು ಹೇಳ್ತಾ ಇದ್ದಾನೆ, ಜಬ್ಬರ್ ಹೇಳ್ತಾ ಇದ್ದಾನೆ. ಇದು ಖಂಡಿತ ಸತ್ಯ. ಮೊದಲೆಲ್ಲ ಒಕ್ಕಳಿನ ಭಾಗಕ್ಕೆ ಏನು ಮಾಡ್ತಾ ಇದ್ರು, ನಾಯಿ ಕಚ್ಚಿದ್ರೆ 14 ಇಂಜೆಕ್ಷನನ್ನು ಕೊಡ್ತಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ 3 ಇಂಜೆಕ್ಷನ್ಗೆ ಏನಾಗಿರುವಂಥದ್ದು ಬಂದು ನಿಂತಿರುವಂಥದ್ದು. ವಾರಕ್ಕೆ 1 ಹಾಗೆ ಏನು ಮಾಡ್ತಾರೆ, 3 ಇಂಜೆಕ್ಷನನ್ನು ನೀಡಿ ಆ ಕಾಯಿಲೆ ನಮಗೆ ಬರದೇ ಇರೋ ರೀತಿ ಏನು ಮಾಡುವಂಥದ್ದು, ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂಥದ್ದು. ಇಲ್ಲಿ ಒಟ್ಟಿನಲ್ಲಿ ಹೇಳ್ತಿರೋದು ಏನಪ್ಪ ಅಂತಂದರೆ, ಜಬ್ಬರ್ 3-4 ದಿನದಿಂದ ನಿರೂಪಕರಿಗೆ ಪತ್ರವನ್ನು, ಪೋಸ್ಟನ್ನು ಕೊಡದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಹ್ಯಾಂಡ್ ಪೋಸ್ಟ್ ಬಳಿ ಏನಾಗಿತ್ತು, ಆತನಿಗೆ ಒಂದು ನಾಯಿ ಕಚ್ಚಿತ್ತು. ಎಲ್ಲ ಆಸ್ಪತ್ರೆಗಳಿಗೆ ಓಡಾಡಿದ್ದಾನೆ, ಆದರೆ ಎಲ್ಲೂ ಕೂಡ ಇಂಜೆಕ್ಷನ್ ಸಿಗದೇ ಇದ್ದರಿಂದ ವಿಧಿ ಇಲ್ಲದೆ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡುವಂಥ ವೆಟರ್ನರಿ ಆಸ್ಪತ್ರೆಯಲ್ಲಿ ಆ ಇಂಜೆಕ್ಷನ್ ಸಿಗುತ್ತೆ ಅಂತ ಅಲ್ಲಿಗೆ ಏನು ಮಾಡಿದ್ದಾನೆ, ಇಲ್ಲಿ ಜಬ್ಬರ್ ಬಂದಿರುವಂಥದ್ದು. ಇಲ್ಲಿಗೆ 5ನೇ ಅಧ್ಯಾಯದ ಕೆಲವು ಸಂಗತಿಗಳನ್ನ ಹೇಳಿದ್ದೀನಿ. ಇನ್ನೂ ಕೆಲವು ಸಂಗತಿಗಳನ್ನು ಮುಂದಿನ